ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಇದು ನಿಮಗೆ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಬೇರೆ ಯಾವುದೇ ಸಮಯದಲ್ಲಿ ನೀವು ವೀಕ್ಷಿಸುತ್ತಾ ಇರಬಹುದು. ಯಾವುದೇ ಸಮಯವಾಗಿರಲಿ ಯೇಸುವಿನೊಂದಿಗೆ ದಿನ ಪ್ರಾರಂಭಿಸುವಂಥದ್ದು, ಯೇಸುವಿನೊಂದಿಗೆ ನಮ್ಮ ದಿನ ಮುಗಿಸುವಂಥದ್ದು, ಅನುದಿನವೂ ಆತನೊಂದಿಗೆ ನಾವು ಸಹವಾಸ ಮಾಡುವಂಥದ್ದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿ ದೇವರೇ, ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ನಿಮ್ಮೊಂದಿಗೆ ಮಾತಾಡಿಕೊಳ್ಳುವುದಕ್ಕಾಗಿ, ನಿಮ್ಮೊಂದಿಗೆ ದಿನ ಪ್ರಾರಂಭಿಸಿ ನಿಮ್ಮೊಂದಿಗೆ ದಿನ ಮುಗಿಸುವುದಕ್ಕಾಗಿ, ನಿಮ್ಮೊಂದಿಗೆ ನಡೆಯುವುದಕ್ಕಾಗಿ, ನಿಮ್ಮೊಂದಿಗೆ ಬದುಕುವುದಕ್ಕಾಗಿ, ನಿಮ್ಮ ನಾಮ ಮಹಿಮೆ ಪಡಿಸುವಂತಹ ಜೀವಿತ ಜೀವಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತೆ ನಮ್ಮ ಮನಸ್ಸಿನಲ್ಲಿ ದೇವರ ಮೇಲೆ ನಾವು ಲಕ್ಷ್ಯವಿಡಬೇಕಾದರೆ, ಅಂದರೆ ದೇವರ ಮೇಲೆ ನಮ್ಮ ಮನಸ್ಸಿಡಬೇಕಾದರೆ, ಏನದು? ದೇವರ ಮೇಲೆ ನಮ್ಮ ಮನಸ್ಸನ್ನು ಏಕಾಗ್ರತೆಯೊಂದಿಗೆ ನಾವು ಇಡಬೇಕಾದರೆ ನಮಗೆ ಏಕ ಹೃದಯ ಬೇಕು. ಒಮ್ಮೆ ನೋಡೋಣ ಬನ್ನಿ. ಕೀರ್ತನೆ 86ನೇ ಅಧ್ಯಾಯ 11ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಹೋವನೇ, ನಾನು ನಿನ್ನ ಸತ್ಯತೆಯನ್ನು ಅನುಸರಿಸಿ ನಡೆದುಕೊಳ್ಳುವ ಹಾಗೆ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ನನ್ನ ಹೃದಯಕ್ಕೆ ಏಕದೃಷ್ಟಿ ಅನುಗ್ರಹಿಸು. ನನ್ನ ಹೃದಯಕ್ಕೆ ಏಕದೃಷ್ಟಿ ಅನುಗ್ರಹಿಸು. ನಮಗೆ 2 ಕಣ್ಣುಗಳಿವೆ, ಆದರೆ ಆ ಎರಡನ್ನು ಒಂದೇ ಸಾರಿ ನೋಡಲಾರೆವು. ಟ್ರೈ ಮಾಡಿ ನೋಡಿ ಬೇಕಾದರೆ. ಒಂದು ಕಣ್ಣಿನಿಂದ ಈ ಕಡೆಗೆ, ಇನ್ನೊಂದು ಕಣ್ಣಿನಿಂದ ಆ ಕಡೆಗೆ, ಒಂದು ಕಣ್ಣಿನಿಂದ ಒಬ್ಬರಿಗೆ ಮತ್ತೊಂದು ಕಣ್ಣಿನಿಂದ ಮತ್ತೊಬ್ಬರಿಗೆ ನೋಡಲು ಸಾಧ್ಯವೋ? ಆ ರೀತಿಯಾಗಿ ನೋಡಲು ಪ್ರಯತ್ನಿಸುವುದಾದರೆ ಮೆಳ್ಳುಗಣ್ಣು ಬರುತ್ತೇ ಹೊರತು ಅದು ಮಾತ್ರ ಸಾಧ್ಯವಾಗುವುದಿಲ್ಲ. ಏಕದೃಷ್ಟಿ. ಅದಕ್ಕಾಗಿಯೇ ನಮಗೆ 2 ಕಣ್ಣುಗಳಿದ್ದಾಗಿಯೂ ನಮ್ಮ ಮನಸ್ಸಿನೊಳಗೆ ಏನನ್ನು ಅಂದುಕೊಳ್ತೇವೋ ಅದನ್ನೇ ನೋಡಲು ಸಾಧ್ಯವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡಂತೆಯೇ ನಮ್ಮ ಕಣ್ಣು ಕೆಲಸ ಮಾಡ್ತವೆ. ಈ ಭಕ್ತನು ಹೇಳ್ತಾನೆ, ದೇವರೇ, ನನಗೆ ಏಕದೃಷ್ಟಿಯನ್ನು ಅನುಗ್ರಹಿಸು. ನಾವು ದೇವರ ಕಡೆಗೆ ನೋಡುವಾಗ ಲೋಕದ ಕಡೆಗೆ ನೋಡ್ಲಿಕ್ಕಾಗಲ್ಲ. ಯಾರು ಕೂಡ ಇಬ್ಬರು ಯಜಮಾನರಿಗೆ ದಾಸರಾಗಿರುವುದಿಲ್ಲ. ಯಾರೇ ಆಗಲಿ, ಧನಕ್ಕಾಗಲಿ ದೇವರಿಗಾಗಲಿ ದಾಸರಾಗಿರುವುದಿಲ್ಲ. ಯಾರೂ ಕೂಡ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ 2 ಅಭಿಪ್ರಾಯಗಳನ್ನು ಹೊಂದಿದವರಾಗಿ 2 ಕೂಡ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಒಂದೇ ಸಮಯದಲ್ಲಿ. ಮನುಷ್ಯರಿಗೆ ಏಕದೃಷ್ಟಿ ಇಲ್ಲದೇ ಇರೋದ್ರಿಂದ ಜಾಕ್ ಆಫ್ ಆಲ್ ಥಿಂಗ್ಸ್ ಮಾಸ್ಟರ್ ಆಫ್ ನಥಿಂಗ್ ಎಂಬ ಒಂದು ಸೇಯಿಂಗ್ ಇದೆಯಲ್ಲವೇ? ಕೆಲವರು ಎಲ್ಲವನ್ನು ಬಹಳ ಚೆನ್ನಾಗಿ ಮಾಡುತ್ತಾರೇನೋ, ಆದರೆ ಯಾವುದೊಂದನ್ನು ಕೂಡ ಸಂಪೂರ್ಣವಾಗಿ ಮುಗಿಸಲ್ಲ. ನಾವು ಏನಾದರೂ ಸಾಧಿಸಬೇಕಾದರೆ ಅದರ ಮೇಲೆ ಛಲ ಇರಬೇಕು, ಅದರ ಮೇಲೆ ಏಕದೃಷ್ಟಿ ಇರಬೇಕು, ಅದನ್ನು ಮುಂದುವರಿಸಬೇಕೆಂಬ ಆಸೆ ಇರಬೇಕು. ಮುಖ್ಯವಾಗಿ ಭಕ್ತಿಯ ವಿಷಯದಲ್ಲಿ ಬರಬೇಕಾದರೆ, ನಂಬಿಕೆಯ ಜೀವಿತದ ವಿಷಯದಲ್ಲಿ ಬರೋದಾದರೆ, ನಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳುವ ವಿಷಯದಲ್ಲಿ ಇಲ್ಲಿ ಹೃದಯ ಎಂಬ ಮಾತನ್ನು ನೋಡ್ತೇವೆ. ನನ್ನ ಹೃದಯಕ್ಕೆ ಏಕದೃಷ್ಟಿಯನ್ನು ಅನುಗ್ರಹಿಸು. ಬಹಳಷ್ಟು ಜನರ ಹೃದಯ ಚಂಚಲವಾಗಿರುತ್ತೆ. ಮೋಡ್ ಆನ್ ಅನ್ನುತ್ತಾರಲ್ಲವೇ? ದೇ ಕಾಂಟ್ ಮೇಕ್ ಎ ಪ್ರಾಪರ್ ಡಿಸಿಷನ್. ಸರಿಯಾದ ನಿರ್ಣಯ ಮಾಡಲಾರರು. ಒಮ್ಮೆ ಒಂದು ಮಾತಾಡ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಮಾತು ಬದಲಾಯಿಸ್ತಾರೆ. ಒಮ್ಮೆ ಹೀಗನ್ನುತ್ತಾರೆ, ಒಮ್ಮೆ ಹಾಗನ್ನುತ್ತಾರೆ. ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದನಂತೆ, 7 ಸಾರಿ ರಾಜಧಾನಿ ಬದಲಾಯಿಸಿದ್ರಂತೆ. ಹಾಗೆಯೇ ಪ್ರತಿಯೊಂದನ್ನು ಸ್ಥಿರತೆ ಇಲ್ಲದಿರುವಂತಹ ಆಲೋಚನೆ ಉಳ್ಳವರಾಗಿರುತ್ತಾರೆ. ಎಲ್ಲಿಯೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಎಲ್ಲಿಯೂ ಕೂಡ ಅವರಿಗೆ ಸಂತೋಷವಿರಲ್ಲ. ಒಂದು ಗಿಡ ಒಂದು ಕಡೆ ಹಚ್ಚಿ, ಇಲ್ಲಿ ಬೇಡ, ಇದನ್ನು ಕಿತ್ತಿ ಹಾಕಿ ಅಲ್ಲಿ ಹಾಕೋಣ ಎಂಬುದಾಗಿ ಬಿತ್ತಿದ್ರೆ ಅದು ಬೆಳೆಯುತ್ತೋ? ಅದು ಫಲಿಸುತ್ತದೋ? ಹಾಗೆಯೇ ನಮ್ಮ ಅಭಿಪ್ರಾಯಗಳು, ನಮ್ಮ ಯೋಚನೆಗಳು, ನಮ್ಮ ಗುರಿ, ನಮ್ಮ ನಿರ್ಣಯಗಳು
ಪ್ರಾಪರ್ ಆಗಿ ಸರಿಯಾಗಿ ಇಲ್ಲದೇ ಇರೋದಾದರೆ ನಮ್ಮ ಜೀವಿತದಲ್ಲಿ ನಾವು ಏನನ್ನೂ ಸಾಧಿಸಲಿಕ್ಕಾಗಲ್ಲ. ನೋಡಿ, ವಾಕ್ಯ ಹೇಳುತ್ತೆ, ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಘೋರವಾದ ವ್ಯಾಧಿಗೆ ಒಳಗಾಗಿದೆ. ಆ ಹೃದಯವನ್ನು ಗ್ರಹಿಸಬಲ್ಲವನು ಯಾರು ಎಂದು ಕರ್ತನು ಹೇಳಿದ ಪ್ರಕಾರ ಮನುಷ್ಯನ ಹೃದಯದಲ್ಲಿ ಆ ಒಂದು ಚಂಚಲತ್ವ ಇದೆ, ಆ ಒಂದು ಅಸ್ಥಿರತೆ ಇದೆ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಯಾಕೋಬನು ತನ್ನ ಹಿರಿಮಗನಾಗಿರುವಂತಹ ರೂಬೇನನಿಗೆ ಅವನು ಶಪಿಸಿದನು ಎಂದು ಹೇಳಲಿಕ್ಕಾಗಲ್ಲ. ಆದರೆ ಈ ರೀತಿಯಾಗಿ ಹೇಳ್ತಾನೆ, ಯಾಕೆಂದರೆ ಶಾಪ ನಮ್ಮ ಬಾಯಿಂದ ಬರಬಾರ್ದು, ನಾವು ಯಾರನ್ನು ಶಪಿಸಬಾರದು, ಆದರೆ ಅದರ ಪರಿಣಾಮಗಳ ರೂಪದಲ್ಲಿ ಶಾಪಗಳು ಇರುತ್ತವೆ. ನಾವು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಶಾಪಗ್ರಸ್ತರಾಗುತ್ತೇವೆ. ನೀನು ಪಾಪ ಮಾಡಿದಿ, ನೀನು ವ್ಯಭಿಚಾರ ಮಾಡಿರುವುದರಿಂದ ನೀನು ನೀರಿನಂತೆ ಚಂಚಲನಾಗಿರುತ್ತಿ ಎಂದು ರೂಬೇನನಿಗೆ ಯಾಕೋಬನು ಹೇಳುತ್ತಾನೆ. ನೀರಿನ ಹಾಗೆ ಚಂಚಲನಾಗಿರುತ್ತಿ. ನೀರಿಗೆ ನೋಡಿರಿ, ಯಾವುದೇ ಪಾತ್ರೆಯಲ್ಲಿ ಹೊಯ್ದ್ರೆ ಅದರ ಶೇಪ ಪಡ್ಕೊಳ್ಳುತ್ತೆ. ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ಹರಿದುಕೊಂಡು ಹೋಗುತ್ತೆ. ಹಾಗೆಯೇ ಕೆಲವರ ಜೀವಿತವೂ ಕೂಡ ಒಂಥರ ಘನವಾದ ಜೀವಿತ ಜೀವಿಸಲಾರದೆ, ಎಲ್ಲಂದರೆ ಅಲ್ಲಿ, ಹೇಗಂದ್ರೆ ಹಾಗೆ, ಎಲ್ಲರೊಂದಿಗೆ ಬೆರೆತಾಗ ಆಯಾ ಸ್ಥಿತಿಯೊಳಗಡೆ ಬಿದ್ದೋಗುತ್ತಾರೆ. ಒಂದು ನಿಷ್ಠೆಯುಳ್ಳ, ಒಂದು ಪರಿಶುದ್ಧವಾದ, ಘನವಾದ ಬದುಕು ಬದುಕಲಾರದವರಾಗಿರುತ್ತಾರೆ. ನೀವು ನಿಮ್ಮ ಜೀವಿತದಲ್ಲಿ ಹಾಗಿದ್ದೀರಾ? ಯಾವಾಗ ನೋಡಿದ್ರೂ ಒಂದು ತೀರ್ಮಾನ ಮಾಡೋದು, ಆ ನಂತರ ಬೇಡ ಬೇಡ ಅನ್ನೋದು. ಎಷ್ಟೋ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದು ಬೇಡ ಅಂತ ಹೇಳಿ ಮತ್ತೆ ವೈಂಡ್ ಅಪ್ ಮಾಡೋದು. ಒಂದು ಉದ್ಯೋಗದಲ್ಲಿ ಎಷ್ಟೋ ಕಷ್ಟಪಟ್ಟು ಸಂಪಾದಿಸೋದು, ಒಂದು ತಿಂಗಳು ಮಾಡಿ ಅಯ್ಯೋ ಈ ಉದ್ಯೋಗ ಸರಿಯಾಗಿಲ್ಲ, ಮತ್ತೊಂದು ಉದ್ಯೋಗಕ್ಕೆ ಹೋಗ್ತೇನೆ ಅನ್ನೋದು. ಈವನ್ ಮ್ಯಾರೇಜ್ ವಿಷಯದಲ್ಲಿಯೂ ಕೂಡ ಎಷ್ಟೋ ವಿಷಯಗಳಲ್ಲಿ ಆರಿಸಿ 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 ಹುಡುಕಿ ಮದುವೆ ಮಾಡಿಕೊಳ್ತಾರೆ ಕೆಲವರು ಮಾತಾಡಿ ಮಾತಾಡಿ ಮದುವೆ ಮಾಡಿಕೊಳ್ತಾರೆ. ಆಮೇಲೆ 3 ತಿಂಗಳಲ್ಲಿ ಅವರ ಮನಸ್ಸು ಬದಲಾಗುತ್ತೆ. ಹಿರಿಯರು ಮನಸ್ಸು ಬದಲಾಯಿಸಿಕೊಳ್ತಾರೆ, ದಂಪತಿಗಳು ಕೂಡ ಮನಸ್ಸು ಬದಲಾಯಿಸಿಕೊಳ್ತಾರೆ. ಹಾಗಾದರೆ ಹೇಗೆ ನಡೆಯುತ್ತೆ? ಏಕದೃಷ್ಟಿ, ಏಕ ಮನಸ್ಸು, ಸ್ಥಿರವಾದ ಮನಸ್ಸು ನಿಮಗೆ ಬೇಕಾದರೆ ನಿಮ್ಮ ಹೃದಯ ಸರಿಯಾಗಿರಬೇಕು. ನಮ್ಮ ಹೃದಯದೊಳಗಡೆ ಸ್ವಾರ್ಥ, ಅಸೂಯೆ, ದ್ವೇಷ, ಪಾಪ ಎನ್ನುವವುಗಳಿಗೆ ಅವಕಾಶ ಕೊಟ್ಟಾಗ ಅಲ್ಲಿ ಅಸ್ಥಿರತೆ ಇರುತ್ತೆ. ಒಂದು ಮರಳಿನೊಳಗಡೆ ನಾವು ಅಸ್ಥಿವಾರ ಹಾಕ್ಲಿಕ್ಕಾಗಲ್ಲ, ಪಿಲ್ಲರ್ ಹಾಕ್ಲಿಕ್ಕಾಗಲ್ಲ. ಅದನ್ನು ಆಳವಾಗಿ ಅಗಿದು ಕಲ್ಲು ಬಂಡೆ ತಗುಲುವವರೆಗೂ ಅಗಿದು ಅಂತಹ ಕಲ್ಲು ಬಂಡೆಯ ಮೇಲೆ ಅಸ್ಥಿವಾರ ಹಾಕುತ್ತಾರಲ್ಲವೇ, ಹಾಗೆಯೇ ನಮ್ಮ ಹೃದಯ ಎನ್ನುವಂಥದ್ದು ಅಗಾಧದಂತಿದೆ. ಕರ್ತನಿಗೆ ನೀವು ಬೇಡಿಕೊಳ್ಳಬೇಕು, ದೇವರೇ ನನಗೆ ಏಕ ಹೃದಯ ದಯಪಾಲಿಸಿರಿ, ಏಕ ಮನಸ್ಸನ್ನು ದಯಪಾಲಿಸಿರಿ ಎಂದು. ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ನನಗೆ ಏಕ ಮನಸ್ಸನ್ನು ದಯಪಾಲಿಸು. ದೇವರೇ, ನಾನು ನಿನಗೆ ಭಯಪಡಬೇಕು, ಲೋಕಕ್ಕೆ ಅಲ್ಲ, ಪರಿಸ್ಥಿತಿಗಲ್ಲ, ಮನುಷ್ಯರಿಗಲ್ಲ. ನನಗೆ ಏಕದೃಷ್ಟಿ, ಏಕ ಹೃದಯವನ್ನು ದಯಪಾಲಿಸು. ನಾನು ಸತ್ಯವನ್ನು ಅನುಸರಿಸಿ ಮಾತಾಡಿಕೊಳ್ಳುತ್ತಾ ನಡೆದುಕೊಳ್ಳುವ ಹಾಗೆ ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸು. ನೋಡಿದ್ರಾ ಇಲ್ಲಿ, ದೇವರೇ ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸು ಎಂದು ಬೇಡಿಕೊಳ್ಳಬೇಕು. ಕಲಿತುಕೊಳ್ಳಬೇಕು ಪ್ರಿಯರೇ, ವಾಕ್ಯದ ಮೂಲಕ ದೇವರ ಮಾರ್ಗಗಳೇನಾಗಿವೆ, ಆತನ ವಾಕ್ಯ ಏನು ಹೇಳ್ತದೆ. ಸರ್ಚ್ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯವನ್ನು ಪರಿಶೋಧಿಸಬೇಕು. ಹೇಗೆ ನಡೆದುಕೊಳ್ಳಬೇಕು ಯೇಸುವನ್ನು ನಂಬಿದವರು, ಹೇಗೆ ಬದುಕಬೇಕು, ಈ ಲೋಕ ಮಾಲಿನ್ಯ ಅಂಟಿಕೊಳ್ಳದಂತೆ ನಾವು ಹೇಗೆ ಬದುಕಬೇಕು ಎನ್ನುವಂಥದ್ದು ದೇವರ ವಾಕ್ಯದ ಮೂಲಕ ನಮಗೆ ಬಯಲುಪಡಿಸಲ್ಪಡುತ್ತದೆ. ಅದನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಹೃದಯಕ್ಕೆ ನಮ್ಮ ಸ್ವಂತ ಶಕ್ತಿ ಸಾಲದೇ ಇರುವುದರಿಂದ, ದೇವರೇ, ನಿಮ್ಮ ವಾಕ್ಯವನ್ನು ಅರಿತು ನಡೆದುಕೊಳ್ಳುವ ಹಾಗೆ, ನಿಮ್ಮ ಮನಸ್ಸನ್ನು ಅರಿತು ನಡೆದುಕೊಳ್ಳುವ ಹಾಗೆ ನನಗೆ ಏಕ ಮನಸ್ಸನ್ನು ದಯಪಾಲಿಸಿರಿ ಎಂದು ಬೇಡಿಕೊಳ್ಳಬೇಕು. ಎಷ್ಟೋ ವಿಷಯಗಳನ್ನು ದೇವರಿಗೆ ಬೇಡಿಕೊಳ್ತೇವೆ, ಆದರೆ ಎಂದೇ ಆಗಲಿ ಇಂತಹ ಆಧ್ಯಾತ್ಮಿಕ ವಿಷಯಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ನೀವು ಬೇಡಿಕೊಂಡು ಈ ವಾಗ್ದಾನ ಹೊಂದಿಕೊಳ್ತಾ ಇದ್ದೀರಾ? ಹಾಗೆಯೇ ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 38ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಅವರು ನನಗೆ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂತೆ ನಾನು ಅವರೆಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ನಿತ್ಯವೂ ನನಗೆ ಭಯಪಡುವ ಹಾಗೆ ಅವರಿಗೆ ನಾನು ಏಕ ಹೃದಯವನ್ನು, ಏಕ ಮಾರ್ಗವನ್ನು ದಯಪಾಲಿಸುವೆನು. ಅವರು ನನ್ನನ್ನು ಬಿಟ್ಟು ಹೋಗದಂತೆ ಅವರ ಹೃದಯದೊಳಗೆ
ನನ್ನಲ್ಲಿ ಭಯಭಕ್ತಿಯನ್ನು ಹುಟ್ಟಿಸುವೆನು. ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸುವಂತಹ ದಿನ ಬಂದಾಗ ನಾವು ಸ್ಥಿರಚಿತ್ತರಾಗಿರುತ್ತೇವೆ, ಯೇಸುವನ್ನು ಪ್ರೀತಿಸುತ್ತೇವೆ, ಶೋಧನೆಗಳನ್ನು ಜಯಿಸುತ್ತೇವೆ. ಎಂಥದೇ ಗಂಡಾಂತರ ಉಂಟಾದರೂ, ಎಷ್ಟೇ ನಷ್ಟ ಉಂಟಾದರೂ, ಎಷ್ಟೇ ಆಪತ್ತು ಬಂದರೂ ಕೂಡ ಮಾತು ಬದಲಾಯಿಸದವರಾಗಿ ಯಥಾರ್ಥವಂತರಾಗಿ ಇರುತ್ತೇವೆ. ಯೇಸುಕ್ರಿಸ್ತನ ಮಕ್ಕಳಿಗೂ ಲೋಕದಲ್ಲಿ ಇರುವಂಥವರಿಗೂ ವ್ಯತ್ಯಾಸ ಏನು ಗೊತ್ತಾ? ಯೇಸುವನ್ನು ಅರಿತವರು ತಮ್ಮ ಜೀವಿತವನ್ನು ಪವಿತ್ರವಾಗಿ ಕಾಪಾಡಿಕೊಳ್ತಾರೆ, ಮಾತಿನ ಪ್ರಕಾರ ಬದುಕುವುದಕ್ಕಾಗಿ ತೀರ್ಮಾನಿಸಿಕೊಳ್ಳುತ್ತಾರೆ, ಈ ಲೋಕದಿಂದ ಬೇರೆಯಾಗಿ ವ್ಯತ್ಯಾಸದಿಂದ ಜೀವಿಸುತ್ತಾರೆ. ಹಾಗಾದರೆ ಎಷ್ಟು ಜನ ಈ ರೀತಿ ದೇವರ ವಾಕ್ಯ ಕೇಳುವಂಥವರಲ್ಲಿ ನೀವು ಒಂದು ಪ್ರತ್ಯೇಕತೆಯನ್ನು ನಿಮ್ಮ ಜೀವಿತದಲ್ಲಿ ನೋಡುವಂಥವರಾಗಿದ್ದೀರಿ? ಒಂದು ದೊಡ್ಡ ಒಂಥರ ಜೀವಿತ ಹೊಂದಿದವರಾಗಿ ನೀವಿರುವಂಥವರಾಗಿದ್ದೀರಿ. ನಿಮ್ಮ ಹಾಸ್ಟೆಲ್ನಲ್ಲಿ, ನಿಮ್ಮ ಕಾಲೇಜಿನಲ್ಲಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಸ್ಕೂಲ್ನಲ್ಲಿ, ನಿಮ್ಮ ಚರ್ಚ್ನಲ್ಲಿ ಇಂತಹ ವ್ಯಕ್ತಿ ನಿಜವಾದ ಭಕ್ತನು, ಇಂತಹ ವ್ಯಕ್ತಿ ನಿಜಾಯಿತಿಯುಳ್ಳವನು, ಇಂತಹ ವ್ಯಕ್ತಿ ಮಾತು ಬದಲಾಯಿಸೋದಿಲ್ಲ, ಮಾತು ತಪ್ಪಲ್ಲ ಎಂದು ಹೇಳುವಂತಹ ಸ್ಥಿತಿಯಲ್ಲಿ ನಾವಿದ್ದೇವಾ? ಗಂಟೆ ಗಂಟೆಗೆ ಬದಲಾಗುವಂತಹ ಊಸರವಳ್ಳಿಯಂತೆ, ಯಾವ ಬಣ್ಣದ ಮೇಲೆ ಕೂತ್ರೆ ಆ ಬಣ್ಣಕ್ಕೆ ಬದಲಾಗುವ ಊಸರವಳ್ಳಿಯಂತೆ ಅನೇಕರು ಕ್ರೈಸ್ತರೆನಿಸಿಕೊಂಡವರು ಹಾಗಿರುವುದರಿಂದಲೇ ದೇವರ ನಾಮಕ್ಕೆ ದೂಷಣೆ ಉಂಟಾಗುತ್ತಾ ಇದೆ. ದಾವೀದನ ಜೀವಿತದಲ್ಲಿ ನೋಡುವುದಾದರೆ ಈ ಫ್ಲೆಕ್ಸಿಬಿಲಿಟೀಸ್ ಇದ್ದುವು. ಇಂತಹ ನಾನಾ ವಿಧವಾದ ಬದಲಾವಣೆಗಳನ್ನು ನೋಡ್ತೇವೆ. ಒಂಥರ ಶೆಪರ್ಡ್ ಬಾಯ್ ಆಗಿ, ಕ್ಷಮಿಸಿ ಇಂಗ್ಲಿಷ್ ಪದಗಳು ಹೆಚ್ಚು ಬರ್ತಿವೆ, ಒಂಥರ ಅಂದರೆ ಒಬ್ಬ ಕುರುಬನಾಗಿ, ಮತ್ತೆ ಒಬ್ಬ ಯೋಧನಾಗಿ, ಒಬ್ಬ ರಾಜನಾಗಿ, ಒಬ್ಬ ಹೋರಾಟಗಾರನಾಗಿ, ಒಬ್ಬ ಯವನಸ್ಥನಾಗಿ, ಹಾಗೆಯೇ ಪಾಪದಲ್ಲಿ ಬಿದ್ದವನಾಗಿ, ಮೋಸ ಮಾಡಿದವನಾಗಿ, ಹತ್ಯೆ ಮಾಡಿಸಿದವನಾಗಿ, ವ್ಯಭಿಚಾರಿಯಾಗಿ, ಪಶ್ಚಾತ್ತಾಪಪಟ್ಟು ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವವನಾಗಿ, ಈ ರೀತಿ ದಾವೀದನ ಜೀವಿತದಲ್ಲಿ ಏರಿಳಿತಗಳನ್ನು ನಾವು ಕಾಣುತ್ತೇವೆ. ಆದರೆ ಒಂದನ್ನು ಮಾತ್ರ ಅವನು ಕಲಿಯುತ್ತಾನೆ, ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ದೇವರ ಕಡೆಗೆ ನೋಡುವವನಾದದ್ದರಿಂದ ಕ್ಷಮಿಸಲ್ಪಡುತ್ತಾನೆ. ಪಶ್ಚಾತ್ತಾಪ ಪಟ್ಟಿರೋದರಿಂದಲೇ ತನ್ನ ಬದುಕಿನಲ್ಲಿ ಸ್ಥಿರಗೊಂಡು ದೇವರಿಗೆ ಬೇಡಿಕೊಳ್ತಾನೆ, ನನ್ನೊಳಗೆ ಒಂದು ಸ್ಥಿರವಾದ ಮನಸ್ಸನ್ನು ಹುಟ್ಟಿಸು ಎಂಬುದಾಗಿ. ಇಲ್ಲವಾದರೆ ಪಾಪ ನಮ್ಮನ್ನು ಕಳವಳಗೊಳಿಸುತ್ತೆ. ಪ್ರಿಯರೇ, ಈ ದಿನ ಕರ್ತನಿಗೆ ಬೇಡಿಕೊಳ್ಳಿರಿ. ಯಾವ ವಿಷಯದಲ್ಲಿ ನೀವು ಚಂಚಲಗೊಂಡಿದ್ದೀರೋ, ಯಾವ ಒಂದು ಮಾತಿನ ವಿಷಯದಲ್ಲಿ ಸ್ಥಿರತೆ ಇಲ್ಲದವರಾಗಿದ್ದೀರೋ, ಏಕದೃಷ್ಟಿ ಇಲ್ಲದವರಾಗಿದ್ದೀರೋ, ಮಾತ್ರವಲ್ಲ ಮೇಲಿಂದ ಮೇಲೆ ನಿಮ್ಮ ಜೀವಿತದಲ್ಲಿ ತಪ್ಪು ಮಾಡುತ್ತಾ ತಿದ್ದುಕೊಳ್ಳುವ ಪರಿಸ್ಥಿತಿಯಲ್ಲೇ ಬಿದ್ದಿದ್ದೀರೋ, ಒಂದು ಸಾರಿ ಪರಿಶೀಲಿಸಿಕೊಂಡು ದೇವರಿಗೆ ಬೇಡಿಕೊಳ್ಳಿರಿ. ದೇವರೇ, ನಿಮಗೆ ಭಯಪಡುವ ಹಾಗೆ ಏಕದೃಷ್ಟಿ ನನಗೆ ದಯಪಾಲಿಸಿರಿ. ನಿಮ್ಮ ಮಗನಾಗಿ ನಾನು ಬದುಕುವ ಹಾಗೆ ನನಗೆ ಏಕ ಮನಸ್ಸನ್ನು ದಯಪಾಲಿಸಿರಿ. ನಿಮ್ಮ ಮಾರ್ಗದಲ್ಲಿ ನಡೆದುಕೊಳ್ಳುವ ಕೃಪೆ ದಯಪಾಲಿಸಿರಿ ಎಂದು ನಾವು ಪ್ರಾರ್ಥನೆ ಮಾಡುವುದಾದರೆ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರನ್ನು ಅಭಿಷೇಕಿಸುತ್ತಾರೆ. ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಮಾರ್ಪಟ್ಟರೂ ಕೂಡ, ಸ್ಥಿತಿಗಳು ಮಾರ್ಪಟ್ಟರೂ ಕೂಡ ಮಾರ್ಪಡದ ಯೇಸುವಿನ ಕಡೆಗೆ ನೋಡುತ್ತಾ ಮುಂದಕ್ಕೆ ಸಾಗುವ ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳುತ್ತಾ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ದೇವರೇ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಬೇಡಿಕೊಳ್ಳುತ್ತೇವೆ, ನಮ್ಮೆಲ್ಲರಿಗೂ ನಿಮ್ಮಲ್ಲಿ ಭಯಭಕ್ತರಾಗಿರುವಂತೆ ಏಕ ದೃಷ್ಟಿಯನ್ನು, ಏಕ ಹೃದಯವನ್ನು ನಮ್ಮೆಲ್ಲರಿಗೆ ಉಂಟು ಮಾಡಿರಿ. ಏಕ ಮಾರ್ಗದಲ್ಲಿ ನಾವೆಲ್ಲರೂ ನಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಕಳವಳಗೊಳಿಸುವ ಆತ್ಮಗಳನ್ನು, ಚಂಚಲವಾದ ಬುದ್ಧಿಯನ್ನು, ಹೇಡಿತನದ ಆತ್ಮವನ್ನು ನಜರೇತಿನ ಯೇಸುಕ್ರಿಸ್ತನ ನಾಮದಲ್ಲಿ ಹೊರದೋಡಿಸುತ್ತೇವೆ. ದೇವರೇ, ಏಕ ಮನಸ್ಸು, ಏಕ ಹೃದಯ, ಏಕ ದೃಷ್ಟಿ, ಏಕ ಭಾವವುಳ್ಳವರಾಗಿ ಈ ಲೋಕದಲ್ಲಿ ನಿಮಗೆ ಮಹಿಮೆ ಪಡಿಸುವವರಾಗಿರುವಂತೆ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರ ಪಕ್ಷದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಸ್ಥಿರವಾದ ಮನಸ್ಸುಳ್ಳವರಾಗಿ
ಏಕದೃಷ್ಟಿಯುಳ್ಳವರಾಗಿ ಏಕಮನಸ್ಸುಳ್ಳವರಾಗಿ ದೇವರ ಮಕ್ಕಳಾಗಿ ಆತನ ನಾಮವನ್ನು ಮಹಿಮೆಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.